ಸ್ವಲ್ಪ ಭೂಮಿ ಕಂಡ್ರೆ ಸಾಕು, ನಾನು ಅಂತ ದೊಡ್ಡ ರಾಕ್ಷಸರ ಥರ ಭೂಮಿನ ಆಕ್ರಮಣ ಮಾಡ್ಕೊಳ್ತಾರೆ. ಅದು ಗ್ರೀನ್ ಬೆಲ್ಟ್ ಆಗಿರ್ಬೋದು, ಅದು ಬಫರ್ ಝೋನ್ ಆಗಿರ್ಬೋದು, ಅಥವಾ ಅದು ನಿಷೇಧಿತ ಪ್ರದೇಶ ಆಗಿರ್ಬೋದು, ಯಾವುದಾದ್ರೂ ಆಗಿರೋ ಸಾಕು. ಅವ್ನು ಯಾವುದೋ ಒಂದು ಪಾರ್ಟಿಯ ಚೀಲ ಆಗಿರ್ತಾನೋ, ಇನ್ಯಾವುದೋ ರೌಡಿ ಆಗಿರ್ತಾನೋ, ಇನ್ಯಾರ ಒಂದು ಸಪೋರ್ಟಲ್ಲಿ ಇರ್ತಾನೋ ಗೊತ್ತಿಲ್ಲ, ಭೂಮಿ ಕಂಡ್ರೆ, ಆ ಜಾಗ ಕಂಡ್ರೆ ಸಾಕು, ಸೊ ಅಲ್ಲಿ ಹೋಗಿ ಒಂದು ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಡೋದು. ಸೊ ಮೊನ್ನೆ ಕೂಡ ಒಂದು ಉದಾಹರಣೆ ಆಯಿತು, ಮೈಸೂರಿನ ಗಂಗೋತ್ರಿಗೆ ಸೇರಿದಂಥ ಆ ಯೂನಿವರ್ಸಿಟಿಗೆ ಸೇರಿದಂಥ ಜಾಗದಲ್ಲಿ ದೊಡ್ಡ ಬೋರ್ಡ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ನಂದು ಅಂತ, ಆಮೇಲೆ ತಿರುಗೊಳಿಸೋದು. ಸೊ ಆ ಥರದ್ದೆಲ್ಲ ಆಗಬಾರ್ದು. ಸೊ ಈ ಥರ ಭೂ ಮಾಫಿಯಾ ಈ ಕಳ್ಳರಿಗೆ ಏನು ಸರ್ ಇವ್ರಿಗೆಲ್ಲ ಸಿಕ್ಕಾಬಿಡೋದು, ದೊಡ್ಡದಾಗಿ ಬೆಳ್ಕೊಂಬಿಟ್ರೆ ಇವರೆಲ್ಲ ಅಂತ. 100% ಏನಾಗಿದೆ ಅಂದರೆ ಸರ್, ಈ ಒಳ್ಳೆ ಟಾಪಿಕ್ ನೀವು ಡಿಸ್ಕಷನ್ ಮಾಡೋದಕ್ಕೆ. ಮನೇನು ಕೂಡ ಅಷ್ಟೇ, ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈ ಯೂನಿವರ್ಸಿಟಿ ಹತ್ರ ದೊಡ್ಡ ಜಾಗ ಆಯಿತು, ನೀವು ನೋಡಿರ್ಬೋದು. ಅದು ನಾನೊತ್ತೆ ಅವನು ಪ್ರೈವೇಟ್ ಪ್ರಾಪರ್ಟಿಯನ್ನು ಬೋರ್ಡ್ ಹಾಕ್ಬಿಟ್ಟಿದ್ದ, ಅದು ಯೂನಿವರ್ಸಿಟಿ ಜಾಗ. ಆಮೇಲಿಂದ ಸ್ವಲ್ಪ ಹೋರಾಟಗಾರರು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ತೆಗೆಸ್ಬಿಟ್ಟು ಅವನು ಬೋರ್ಡ್ನೇ ಕಿತ್ಕೊಂಡು ಹೋಗ್ಬಿಟ್ಟಾಗೆ. ಇನ್ನೊಂದು ಹೇಳ, ನಿಮ್ಮ ಮನೆನೇ ಅಥವಾ ಯಾವುದೋ ಒಬ್ರು ಮನೆನ ಹಾಂಟೆಡ್ ಅಂತಂದರೆ ಒಂದು ತಿಂಗಳು ಅಥವಾ 2-3 ತಿಂಗಳು 4 ತಿಂಗಳು ಬಂದಿಲ್ಲ ಅಂತಂದರೆ ಆ ಮನೆಗೆ ಹೋಗಿ ಬೋರ್ಡ್ ಹಾಕೊಂಡು ನಂದೇ ಮನೆ ಅನ್ನೋ ಪರಿಸ್ಥಿತಿ ಬಂದಿದೆ ಈಗ. ಏನಕ್ಕೆ ಇದೆಲ್ಲ ಏನು ಮೂಲ ಹುಡುಕಿದ್ರೆ, ರೂಟ್ ಕಾಸ್ ಹುಡುಕಿದ್ರೆ, ಲ್ಯಾಂಡ್ನ ಸುಮಾರು ವೇರಿಯಸ್ ಟೈಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಗ್ರೀನ್ ಝೋನ್, ಯೆಲ್ಲೋ ಝೋನ್ ಮತ್ತೆ ರೆಡ್ ಝೋನ್. ಗ್ರೀನ್ ಝೋನ್ ಅಂದ್ರೆ ಪ್ಯೂರ್ಲಿ ಮೆಂಟ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಯೆಲ್ಲೋ ಝೋನ್ ಅಂತಂದ್ರೆ ಇಟ್ ಇಸ್ ಮೆಂಟ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್. ಈ ರೆಡ್ ಝೋನ್ ಅಂತಂದ್ರೆ ಪಬ್ಲಿಕ್ ಯೂಸ್, ಈಗ ಪಾರ್ಕ್ಗಳಾಗಿರ್ಬೋದು, ಸ್ಕೂಲ್ಸ್ಗಳಾಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, 3 ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ ಒಂದು ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್, ಇಂಡಸ್ಟ್ರಿಯಲ್ ಝೋನ್ ಅದೆಲ್ಲ ಬರೋದೆಲ್ಲ ಈ ಸೆಮಿಲೇ ಬರುತ್ತೆ, ಪ್ರಾಜೆಕ್ಟ್ಸ್ ಮತ್ತೆ ಬೇರೆ ಇದರಲ್ಲೆಲ್ಲ. ಇದು 3 ಟೈಪ್ಸ್ ಆಫ್ ಝೋನ್ಸ್ ಕ್ಯಾಟಗರೈಸ್ಡ್. ಏನಾಗುತ್ತೆ ಈಗ, ಏನಾಗ್ತದೆ, ಲೇಔಟ್ ಮಾಡೋ ಒಂದು ತರಾತುರಿ ಬರದಲ್ಲಿ ಏನು ಮಾಡ್ತಾ ಇದ್ದಾರೆ, ಮೂಡ ಅಥವಾ ಯಾವುದೇ ಅಧಿಕಾರಿಗಳು, ಯಾವುದೇ ಅಥಾರಿಟಿ, ಅಪ್ರೂವಲ್ ಅಥಾರಿಟಿ, ಲೇಔಟ್ ಅಪ್ರೂವಿಂಗ್ ಅಥಾರಿಟಿ ಜೊತೆ ಕಮಿಟ್ ಆಗಿ, ಆ ಅಧಿಕಾರಿಗಳ ಜೊತೆ ಶಾಮಿಲಾಗಿ ಈ ಲೇಔಟ್ ಪ್ಲಾನ್ಗಳು ತಗೊಳ್ತಿದ್ದಾರೆ. ಲೇಔಟ್ ಪ್ಲಾನ್ಗಳು ತಗೊಳ್ಬೇಕಿದ್ರೆ ಅವ್ರಿಗೆ ಕೆಲವೊಂದೊಂದು ರಿಸ್ಟ್ರಿಕ್ಷನ್ಸ್ಗಳು ಇರ್ತದೆ, ಕೆಲವೊಂದೊಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ಗಳು ತಗೊಳ್ಬೇಕು. ಈಗ ನಾನು ಲೇಔಟ್ ಕಬಿನಿ ಹತ್ರ ಮಾಡೋಕ್ಕಾಗತ್ತಾ? ಇಲ್ಲ. ಅಥವಾ ಬಂಡೀಪುರ ಹತ್ರ ಮಾಡೋಕ್ಕಾಗತ್ತಾ? ಅಥವಾ ಲೇಔಟ್ ನಾನು ಚಾಮುಂಡಿ ಬೆಟ್ಟದ ಹತ್ರ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ಗ್ರೀನ್ ಝೋನ್ ಮತ್ತೆ ಬಫರ್ ಝೋನ್ ಅಂತ ಬಂದಾಗ, ಬಫರ್ ಝೋನ್ ಅಂತಂದ್ರೆ ಇಟ್ ಇಸ್ ಅ ನ್ಯೂಟ್ರಲ್ ಪ್ಲೇಸ್ ಬಿಟ್ವೀನ್ 2 ಡಿಫರೆಂಟ್ ಏರಿಯಾಸ್. ಇಟ್ ಇಸ್ ಆಲ್ಸೋ ಕನೆಕ್ಟೆಡ್ ವಿತ್ ಎಕನಾಮಿಕ್, ಇದು ಸೋಶಿಯೋ ಸೆಂಟ್ರಲ್ ಝೋನ್ ಮತ್ತೆ ಎಕೋ ಸೆಂಟ್ರಲ್ ಝೋನ್ ಅಂತ ಬರುತ್ತೆ. ಅದ್ರ ಜೊತೆ ಕನೆಕ್ಟೆಡ್ ಅದು ಬಫರ್ ಝೋನ್ ಅನ್ನೋದು. ಆ ಬಫರ್ ಝೋನ್ ನ ನಾವು ಬಫರ್ ಝೋನ್ ಮೇಲೆ ಕಟ್ತಾರೆ. ಅಂದ್ರೆ ಬಫರ್ ಝೋನ್ ಇಸ್ ಪ್ಯೂರ್ಲಿ ಅ ನ್ಯೂಟ್ರಲ್ ಪ್ಲೇಸ್. ಅದ್ರ ಮೇಲೆ ಕಟ್ಟುವಾಗಿಲ್ಲ, ಕಟ್ಟಡ ಬರುವಾಗಿಲ್ಲ. ಇಟ್ ಇಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ನೇಚರ್. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ 1986 ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳುತ್ತೆ, ಈ ಒಂದೊಂದು ಸ್ವಲ್ಪ ಅಂದ್ರೆ ಈ ಏರಿಯಾಸ್ ಗಳನ್ನ ಬಿಟ್ಟು ಕಟ್ಟಡ ಕಟ್ಟಿ, ಅಂದ್ರೆ ಕಟ್ಟಿದ್ರು ಅದು ಡೆಮಾಲಿಷನ್ ಆಗ್ಬಿಡುತ್ತೆ. ಕಾನೂನು ಬಾಹಿರ ಮಾಡೋ ಹಂಗೆ ಇಲ್ಲ ಅಂತ ಕಾನೂನು ಮಾಡ್ಬಿಟ್ಟಿದ್ದಾರೆ. ಕಾನೂನು ಬಾಹಿರ. ಈ ಎಕೋ ಸೆನ್ಸಿಟಿವ್ ಝೋನ್ ಅಂತ ಏನ್ ಕರಿತೀವಿ, ಎಕೋ ಸೆನ್ಸಿಟಿವ್ ಅಂತಂದ್ರೆ ಎಕೋ ಅಂತಂದ್ರೆ ಎಕಾಲಜಿ, ಎನ್ವಿರಾನ್ಮೆಂಟ್, ಏನೇ ಅರಣ್ಯ ಪ್ರದೇಶ ಮತ್ತೆ ಕ್ಲೋಸ್ಲಿ ಕನೆಕ್ಟೆಡ್ ಟು ನೇಚರ್. ಆಲ್ ದೀಸ್ ಏರಿಯಾಸ್ ಆರ್ ಟರ್ಮ್ಡ್ ಆಸ್ ಎಕೋ ಸೆನ್ಸಿಟಿವ್ ಝೋನ್ಸ್. ಆ ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ನಾವು ಯಾವುದೇ ರೀತಿ ಕಾಮಗಾರಿ ಆಗ್ಲಿ ಅಥವಾ ಒಂದು ಕಟ್ಟಡಗಳಾಗ್ಲಿ ಅಥವಾ ರೆಸಿಡೆನ್ಷಿಯಲ್ ಆಗಿ ಏನು ಕೆಲಸ ಮಾಡಂಗಿಲ್ಲ, ಮಾಡಕ್ಕೆ ಆಗೋದಿಲ್ಲ. ಆ ನೇಚರ್ ಹಂಗೆ ಬಿಡಬೇಕು. ಆದ್ರೆ ಈಗಿನ ಅಧಿಕಾರಿಗಳು, ಲೇಔಟ್ ಅಪ್ರೂವಲ್ ಅಧಿಕಾರಿಗಳು, ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಅಥವಾ ಮತ್ತೊಬ್ರು ಯಾರು ಇರ್ಬೋದು, ಈಗ ಪೋಸ್ಟ್ ಹುದ್ದೆ ಒಂದೇ ಆದ್ರೂ ಅಲ್ಲಿ ನಡೆಸ್ತಾ ಇರುವಂತ ಅಧಿಕಾರಿಗಳು ಚೇಂಜ್ ಆಗ್ತಿರ್ತಾರೆ, ಶಫಲ್ ಆಗ್ತಿರ್ತಾರೆ. ಈ ಹಳೆ ಮೂಡ ಸ್ಕ್ಯಾಮ್ ಹೆಂಗಿತ್ತು, ಈಗ MDA ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ, ಮುಂಚೆ ಮೂಡ, ಆ ಸ್ಕ್ಯಾಮ್ಗಳು ಏನಿತ್ತು, ಅದ್ರ ಹೆಂಗಾಯ್ತು, ಅದ್ರಲ್ಲಿ ಹೆಂಗ್ ಮುಚ್ಚ ಹಾಕಿದ್ರು, ಈಗ ಹೆಂಗ್ ಹೆಂಗ್ ನಡೀತಿದೆ, ಈಗಲೂ ಅದೇ ತರ. ಬಟ್ ಏನಾಗ್ತಿದೆ ಈಗ, ಆಲ್ಮೋಸ್ಟ್ MDAಗೂ ತೆಗ್ದು ಕೆಲವೊಂದೊಂದು ಮೈನ್ಯೂಟ್ ಕೊಟ್ಟಿರೋದಷ್ಟೇ. ತೀರಾ ಹೈ ಬಜೆಟ್ ಬಂತು ಅಂತಂದ್ರೆ ಅದಕ್ಕೆ BDA ವಹಿಸ್ಬಿಟ್ಟಿದ್ದಾರೆ MDA. ನಾನು ಏನು ಹೇಳೋಕೆ ಬಯಸ್ತೀನಿ ಅಂತಂದ್ರೆ, ಈಗ ನೀವು ಎಕೋ ಸೆನ್ಸಿಟಿವ್ ಝೋನಲ್ಲಿ ಕಟ್ತೀರಾ, ಅದನ್ನ ಯಾರು ಪರಿಶೀಲನೆ ಮಾಡಬೇಕಾಗಿರೋರು? ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಆ ಟೌನ್ TPM ಬರುತ್ತೆ. ಆಮೇಲೆ ಅದು ಗ್ರೀನ್ ಟ್ರಿಬ್ಯುನಲ್, ಆ ಗ್ರೀನ್ ಟ್ರಿಬ್ಯುನಲ್ ಅಂತ ಏನ್ ಕರಿತೀವಿ, ಅದಕ್ಕೆ ಇವ್ರು ಏನಾದ್ರೂ ಕಂಪ್ಲೇಂಟ್ಸ್ ರೇಸ್ ಮಾಡಿ ಅಥವಾ ಇವರು ಡೈರೆಕ್ಷನ್ ತಂದು, ಅದು ಒಂದು ಕೋರ್ಟೆ, ಸಿವಿಲ್ ಕೋರ್ಟ್ ತರ ಗ್ರೀನ್ ಟ್ರಿಬ್ಯುನಲ್ ಒಂದು ಕೋರ್ಟೆ, ಅದು ಚೆನ್ನಾಗಿದೆ. ಅಲ್ಲಿಗೆ ಏನಾದ್ರು ತಗೊಂಡ್ಬಂತು ಅಂತಂದ್ರೆ ಲೇಔಟ್ ಆಗೋದಕ್ಕೆ ಬಿಡಲ್ಲ. ಅದೇನು ಹೇಳುತ್ತೆ, ಈಗ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲೆಲ್ಲ ಏನ್ ಹೇಳ್ತದೆ, ಅಟ್ಲೀಸ್ಟ್ 1 ಕಿಲೋಮೀಟರ್ ರೇಡಿಯಸ್ ಇರಲೇಬೇಕು. ಬಟ್ ತಗೊಳ್ತು ಅಂತಂದ್ರೆ ಹಲವಾರು ಕಾನೂನು, ಹಲವಾರು ಆಕ್ಟ್ಗಳು ತಗೊಳ್ತು ಅಂತಂದ್ರೆ ದಟ್ ಶುಡ್ ಬಿ ರೇಡಿಯಸ್ ಆಫ್ 10 ಕಿಲೋಮೀಟರ್ಸ್
within the property or the project which the developer is taking place, and the eco sensitive zone or where a natural this thing is located, a natural place ಲೊಕೇಟ್ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ 10 ಕಿಲೋಮೀಟರ್ ಇರಬೇಕು ಮಿನಿಮಮ್. ಅಟ್ಲೀಸ್ಟ್ ಈಗ ಸುಪ್ರೀಂ ಕೋರ್ಟ್ ಲೇಟೆಸ್ಟ್ ಗೈಡ್ಲೈನ್ಸ್ ಬಂದಿದೆ, ಮಿನಿಮಮ್ 1 ಕಿಲೋಮೀಟರ್ ಇದ್ದೇ ಇರಬೇಕು ಮಿನಿಮಮ್. ಅದು ಇಲ್ಲ ಅಂತಂದ್ರೆ ಕಟ್ಟಡ ಕಟ್ತಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೇಚರ್ ಝೋನ್ ಸರ್ವನಾಶ ಮಾಡಿ ಅದನ್ನ ಒಳಗಡೆ ಅಕ್ವೈರ್ ಮಾಡ್ಕೊಂಡು, ಅಲ್ಲ ನೇಚರ್ ಝೋನ್ ಅಲ್ಲಿದೆ, ಕಬಿನಿನೇ ಅಂತ ಇಟ್ಕೊಳ್ಳಿ, ನಾನು ಇಲ್ಲಿ ಕಟ್ಟಡ ಕಟ್ತಿದ್ದೀನಿ 1 ಕಿಲೋಮೀಟರ್ ದೂರ ಇಲ್ಲ, ಅಲ್ಲಿ ಕಟ್ಟಡ ಕಟ್ತಿದೀವಿ ಅಂತಂದ್ರೆ ಡೇಂಜರಸ್, ಅದು ಡೆಮಾಲಿಷನ್ ಆಗಬೇಕು. ಈ ಶ್ರೀರಂಗಪಟ್ಟಣ ಹತ್ರ ಅಷ್ಟೇ ಸುಮಾರು ಈ ಬಂದಾಗ ಈಗ ಒಂದು 6 months ಬ್ಯಾಕ್ ರಿವರ್ ವ್ಯಾಲಿಗಳು ಮತ್ತೆ ಇನ್ನೊಂದು ರೆಸಾರ್ಟ್ಗಳೆಲ್ಲ ಈ ಲೇಕ್ ಇದು ನಡೀತಿದೆ ಅಂತಂದ್ರೆ ಇದ್ರ ಪಕ್ಕನೇ ನದಿ ಹರಿತಾ ಇದೆ, ಅದ್ರ ಪಕ್ಕದಲ್ಲೇ ಅದು ಕೆಲವರು ಇದೇ ತರ ನ್ಯೂಸ್ ಮಾಡಿ ಅದು ಡೆಮಾಲಿಷನ್ಗಳು ಆಗಿದೆ. ಯಾಕಂದ್ರೆ ತುಂಬಾ ಒತ್ತಡ ಬಂದಾಗ ಮಾತ್ರ ಡೆಮಾಲಿಷನ್ ಬರ್ತಾರೆ, ಇಲ್ಲಾಂದ್ರೆ ಎಲ್ಲರೂ ಗೊತ್ತಿರುತ್ತೆ ಅವ್ರಿಗೆ. ಯಾಕಂತಂದ್ರೆ ಅವ್ರದ್ದು ಒಂದು ಪೊಸಿಷನ್ಗೆನೆ ಅವ್ರಿಗೆ ಟಾರ್ಗೆಟ್ ಮಾಡಿದಾಗ ಇದೀಗ ಇವ್ರ ಒಂದು ವ್ಯಾಪ್ತಿಯಲ್ಲಿ ಜುರಿಸ್ಡಿಕ್ಷನ್ ನಡೀತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಡಿಸಿಪ್ಲಿನರಿ ಆಕ್ಷನ್ ಅವ್ರ ಮೇಲೆ ಇನಿಷಿಯೇಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಸುಮಾರು ಲೇಔಟ್ಸ್ ಮೈಸೂರಲ್ಲಿ ಒಂದಂತಲ್ಲ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಯಾವ ಲೇಔಟ್ಗಳು ಏನೇನು ಆಗ್ತಿದೆ ಅದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿ ರಿಪೋರ್ಟ್ ತಗೊಂಡಿದ್ದೀನಿ. ಮಾನ್ಯ DC ಅವರಾಗಿರ್ಬೋದು, ಬಿಟ್ರೆ ಈ ಭೂಮಾಪನ ಅಧಿಕಾರಿಗಳಾಗಿರ್ಬೋದು, ಅದ್ಲಿಲ್ಲ ಅಂತಂದ್ರೆ ಈ ಸಂಬಂಧಪಟ್ಟ ತಹಸೀಲ್ದಾರ್ಗಳು ಏನೇನು ಇದಕ್ಕೆಲ್ಲ ಅವರು ರೆವಿನ್ಯೂ ರೆಕಾರ್ಡ್ಸ್ ಆಲ್ಟರ್ ಮಾಡೋದಕ್ಕೆ, ಬಿಟ್ರೆ ರೆವಿನ್ಯೂ ರೆಕಾರ್ಡ್ಸ್ ಕ್ರಿಯೇಟ್ ಮಾಡೋದಕ್ಕೆ ಈ MDA ಕಮಿಷನರ್ಗಳಾಗಿರ್ಬೋದು, ಬಿಟ್ರೆ ಗವರ್ನಿಂಗ್ ಅಥಾರಿಟೀಸ್ಗಳಾಗಿರ್ಬೋದು, ಇವರೆಲ್ಲ ಪಾತ್ರಗಳಿರುತ್ತೆ. ಯಾಕೆ ಒಂದು ಲೇಔಟ್ ಪ್ಲಾನ್ ಆಗ್ಬೇಕಂತಂದ್ರೆ, ಒಂದು ಲೇಔಟ್ ಅಪ್ರೂವಲ್ ಆಗಬೇಕು ಅಂತಂದ್ರೆ ಆ ಶಾಸಕರು, ಆ ಟೌನ್ ಪ್ಲಾನಿಂಗ್ ಮೆಂಬರ್, ಬಿಟ್ರೆ ಅಲ್ಲಿ ಬೋರ್ಡ್ ಮೆಂಬರ್ಸ್, ಡೈರೆಕ್ಟರ್ಸ್, ಕಮಿಷನರ್, DC, ಮತ್ತೆ ಲೇಔಟ್ ಡೆವಲಪರ್, ಇಷ್ಟು ಜನನು ಸೇರಿದ್ರೆ ಒಂದು ಲೇಔಟ್ ಪ್ಲಾನ್ ಬರಕ್ ಸಾಧ್ಯ. ಅದೆಲ್ಲ ಅಕ್ರಮ ಆಗಿದೆ ಅಂದ್ರೆ ಇವರೆಲ್ಲರೂ ಕೂಡ ಜವಾಬ್ದಾರಿ, ಇವ್ರಿಗೆಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. 100%. ಬಟ್ ಜಿಲ್ಲಾಧಿಕಾರಿಗಳಿಗೆ ಶಿಕ್ಷೆ ಆಗಲ್ವಲ್ಲ, ಜಿಲ್ಲೆಯಲ್ಲಿ ಏನೇ ನಡೆದ್ರು ಕೂಡ ಅವರ ಜವಾಬ್ದಾರಿ ಆಗಿರ್ತಾರೆ. ಆಗತ್ತೆ ಗವರ್ನಿಂಗ್ ಅಥಾರಿಟೀಸ್ ಇದ್ದೇ ಇರುತ್ತೆ. ತುಂಬಾ ಶಿಕ್ಷೆ ಕಡಿಮೆ, ಹೋರಾಟ ನಿಂತ್ಕೋಬೇಕು. ಮುಂಚೆ ಹೆಂಗಾಗ್ಬಿಡ್ತಿತ್ತಂದ್ರೆ ಸೆಕ್ಷನ್ 17 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮುಂಚೆ ಹೆಂಗಿತ್ತು, ಕಾನೂನು ಹೆಂಗಿತ್ತು ಅಂತಂದ್ರೆ ಪ್ರಿಯರ್ ಸ್ಯಾಂಕ್ಷನ್ ತಗೊಂಡು, ಅವಾಗ CRPC ಇತ್ತು 177 ಆಫ್ CRPC, ಇವಾಗ ಪ್ರಿಯರ್ ಸ್ಯಾಂಕ್ಷನ್ ತಗೊಳ್ದೇನೆ ನಾವು ಕೇಸ್ ಫೈಲ್ ಮಾಡ್ಬೋದಿತ್ತು ಅಂದ್ರೆ ಅಗೇನ್ಸ್ಟ್ ಗವರ್ಮೆಂಟ್ ಆಫೀಸರ್ಸ್, ಪೊಲೀಸ್ಗಳಾಗಿರ್ಬೋದು, ಅಥವಾ ಈಗ ನಾವ್ ಯಾವ್ದೋ ಒಂದು ಇಶ್ಯೂ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಯಾವುದೇ ಗವರ್ಮೆಂಟ್ ಸರ್ವೆಂಟ್ ಬಂದು ನಾವು ಕೇಸ್ ಫೈಲ್ ಮಾಡ್ಬೋದಿತ್ತು. ದೇ ಆರ್ ನೆಗ್ಲಿಜೆಂಟ್, ದೇ ಆರ್ ನಾಟ್ ವರ್ಕಿಂಗ್ ಅಕಾರ್ಡಿಂಗ್ ಟು ದಿಯರ್ ರೂಲ್ಸ್ ಅಂಡ್ ಡೈರೆಕ್ಷನ್ಸ್, ವಿ ಕ್ಯಾನ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ಎನಿ ಗವರ್ಮೆಂಟ್ ಸರ್ವೆಂಟ್ ಅಂತ ಇತ್ತು. ಆ ಕೇಸ್ ಕಾಗ್ನಿಸೆನ್ಸ್ ತಗೊಳಕ್ಕಿಂತ ಮುಂಚೆ ಅಥವಾ ಟ್ರಯಲ್ ಕಮೆನ್ಸ್ ಆಗಿ ಜಡ್ಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರು ಪ್ರಿಯರ್ ಸ್ಯಾಂಕ್ಷನ್ ತಗೊಳ್ಬೋದಿತ್ತು. ಈಗ ಹೆಂಗಾಗಿದೆ ಕಾನೂನು ಅಂತಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ ಹೈಕೋರ್ಟ್ ಗೈಡ್ಲೈನ್ಸ್ ಆನರಬಲ್ ಜಸ್ಟಿಸ್ M. ನಾಗಪ್ರಸನ್ನ ಅವ್ರು ಮಾಡಿರೋದು ಬಿಟ್ರೆ ಅಪ್ಹೋಲ್ಡ್ ಮಾಡಿ ಸುಪ್ರೀಂ ಕೋರ್ಟ್ ಈಗ ಲೇಟೆಸ್ಟ್ ಆಗಿ ಆನರಬಲ್ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ ಅಂತಂದ್ರೆ ಪ್ರಿಯರ್ ಸ್ಯಾಂಕ್ಷನ್ ಮಸ್ಟ್ ಅಂಡ್ ನೆಸೆಸರಿ ಟು ಸೂ ಎನಿ ಗವರ್ಮೆಂಟ್ ಸರ್ವೆಂಟ್ ಅಂತಿದೆ. ಪ್ರಿಯರ್ ಸ್ಯಾಂಕ್ಷನ್ ಅಂತಂದ್ರೆ ಈಗ ನಾನು ಒಂದು ಗವರ್ಮೆಂಟ್ ಅಲ್ಲಿ ಒಂದು ತಹಸೀಲ್ದಾರ್ ಆಗಿದ್ದೀನಿ, ಅವ್ರಿಗಿಂತ ಹೆಡ್ ಡಿಸಿಗಿಂತ ಹೆಡ್ ಗವರ್ಮೆಂಟ್, ನಾವು ಪರ್ಮಿಷನ್ ತಗೊಳ್ಬೇಕು ಸ್ಟೇಟ್ ಗವರ್ಮೆಂಟ್ ಇಂದ ಬಿಫೋರ್ ಇನಿಷಿಯೇಟಿಂಗ್ ಎನಿ ಕ್ರಿಮಿನಲ್ ಆಕ್ಷನ್ ಅಗೇನ್ಸ್ಟ್ ದೀಸ್ ಆಫೀಸರ್ಸ್ ಅಂತ. ಈಗ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದ್ರೆ ಇವಾಗ ಅಧಿಕಾರಿ ತಪ್ಪು ಮಾಡ್ತು ಅಂದ್ರೆ ನೇರವಾಗಿ ನಾವು ಕೇಸ್ ಹಾಕಕ್ಕಾಗಲ್ಲ ಅಂತ ಆಗಿರೋದು ಈಗ ಆಗಿರೋದು ಅಂತಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ ಅಂದ್ರೆ ಅವ್ರ ಮೇಲಧಿಕಾರಿ ಪರ್ಮಿಷನ್ ತಗೋಬೇಕು. ಅದಕ್ಕೂ ಮೇಲೆ ಈಗ ನೋಡಿ ನೀವು ಹೇಳಿದ್ರೆ ಈ ಕಾರ್ಪೊರೇಷನ್ ಯಾರೋ ಒಬ್ಬ ಕರಪ್ಟ್ ಆಗಿದ್ದಾರೆ ಅಂತಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ಬೇಕು, ಕಾರ್ಪೊರೇಷನ್ ಕಮಿಷನರ್ ಜಿಲ್ಲಾಧಿಕಾರಿಗಳೇಬೇಕು, ಜಿಲ್ಲಾಧಿಕಾರಿಗಳು ಮೇಲ್ಗಡೆಯಿಂದ ಪರ್ಮಿಷನ್ ಕೊಟ್ಟರೆ ಮಾತ್ರ ಇವ್ರ ಮೇಲೆ ಕೇಸ್ ಹಾಕಕ್ ಸಾಧ್ಯ. ಸ್ಯಾಂಕ್ಷನ್ ಪರ್ಮಿಷನ್ ಅದಕ್ಕಿಂತ ಸ್ಯಾಂಕ್ಷನ್ ಕೊಡಬೇಕು, ಇವ್ರ ಮೇಲೆ ನೀವು ಕೇಸ್ ತಗೊಳ್ಬಹುದು ಅಂತ. ಈಗ ಮೊನ್ನೆ ಒಂದು ಯಾವ್ದೋ ಒಂದು ತುಮಕೂರು ಬಗ್ಗೆ ನೋಡ್ತಾ ಇದ್ವಿ, ತುಮಕೂರು ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ, ಅದು ನಾವು ಬೇರೆ ರೆಕಾರ್ಡ್ ವೆರಿಫಿಕೇಶನ್ ಅಲ್ಲಿ ಏನಂತಾರೆ ಅವರು ವೆರಿಫೈ ಮಾಡಿ ಕಳಿಸ್ಬಿಡ್ತಾರೆ ಅಂತಂದ್ರೆ ಒಂದು ಎನ್ಕ್ವೈರಿ ನಡೀತಿದೆ ಅಂತ ಹೇಳಿ, ಅವ್ರ ಎನ್ಕ್ವೈರಿ ಬಗ್ಗೆ ರಿಸಲ್ಟ್ಸ್ನೆಲ್ಲ ಹಿಂಗಿದೆ, ಇವ್ರ ಮೇಲೆ ಇಷ್ಟಿಷ್ಟು ಅಲಿಗೇಷನ್ಸ್ ಇದೆ, ಇವ್ರ ಮೇಲೆ ಕಂಡಕ್ಟ್ ಮಾಡ್ಬೋದು ಎನ್ಕ್ವೈರಿ ಅಂತ ಒಂದು ರಿಪೋರ್ಟ್ ಬಂದ್ರು ಸ್ಯಾಂಕ್ಷನ್ ಜಾರಿ ಆಗುತ್ತೆ. ಸ್ಯಾಂಕ್ಷನ್ ಸುಮಾರು ಗವರ್ಮೆಂಟ್ ಅಫಿಷಿಯಲ್ಸ್ ಮೇಲೆ ಕೊಡಲ್ಲ ಅಂತಂದ್ರೆ ಹೈಯೆಸ್ಟ್ ಅವರು ಕರಪ್ಟ್ ಆಗಿರ್ತಾರೆ, ಹೈಯೆಸ್ಟ್ ಪೊಸಿಷನ್ ಇರೋ ಅವನು ಕರಪ್ಟ್, ಲೋಯೆಸ್ಟ್ ಗ್ರಾಸ್ ರೂಟ್ ಅಲ್ಲಿ ಇರೋರು ಅವರು ಕರಪ್ಟ್. ಮಧ್ಯದಲ್ಲಿ ಸ್ಯಾಂಕ್ಷನ್ ಕೊಟ್ರೆ ಇವನಿಗೆ ಸ್ಯಾಂಕ್ಷನ್ ಕೊಟ್ರೆ ಅವ್ನು ನೆಕ್ಸ್ಟ್ ಅವನಿಗೂ ಹೋಗುತ್ತೆ. ಕರೆಕ್ಟ್. ಇವರೆಲ್ಲ ಒಂದು ಚೈನ್ ಲಿಂಕ್ ನಲ್ಲಿ ಕಳ್ಳರಾಗಿದ್ದಾಗ ಹೆಂಗ್ ಪರ್ಮಿಷನ್ ಕೊಡ್ತಾರೆ? 100% ಪರ್ಮಿಷನ್ ಕೊಡಲ್ಲ. ಈ ಸೆಕ್ಷನ್ 17 ಮತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಲೇಔಟ್ ಡೆವಲಪಿಂಗು ಮತ್ತೆ ಈ ಒಂದು ಏನಿದೆ ಈ ಭೂಮಿ ಆಸ್ತಿಗಳನ್ನ ಕಬಳಿಕೆ, ಲ್ಯಾಂಡ್ ಗ್ರಾಬಿಂಗು ಈಗ ಒಂದು ಹೈಯೆಸ್ಟ್ ಹೈ ಪ್ರೊಫೈಲ್ ವೈಟ್ ಕಾಲರ್ ಕ್ರಿಮಿನಲ್ ಕೇಸಸ್ ನಡೀತಾ ಇರೋದೇ ಇದು. ಬೇನಾಮಿ ಪ್ರಾಪರ್ಟೀಸ್, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಬಿಟ್ರೆ ಮನಿ ಲಾಂಡ್ರಿಂಗು ಬಿಟ್ರೆ ಈ ಲ್ಯಾಂಡ್ ಗ್ರಾಬಿಂಗು, ಮೂರು ಇಂಟರ್ಲಿಂಕ್.
ಮನಿ ಲಾಂಡ್ರಿಂಗ್ ಮಾಡ್ಕೋತಾರೆ, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಬೇರೆದ್ರಲ್ಲಿ ಮಾಡ್ತಾರೆ. ಇದೇ ತರ ಲ್ಯಾಂಡ್ ಗ್ರಾಬಿಂಗು ಮಾಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಲೋವೆಸ್ಟ್ ಗ್ರಾಸ್ ರೂಟ್ ಇಂದ ಹೈಯೆಸ್ಟ್ ಗ್ರಾಸ್ ರೂಟ್ ತನಕ ಇರ್ತಾರೆ. ಮುಂಚೆ ಆದ್ರೂ ಸ್ವಲ್ಪ ಭಯ ಇರ್ತಿತ್ತು, ಅಯ್ಯೋ ನಮ್ಮ ಮೇಲೆ ತಡಿಯಪ್ಪ, ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಅಂತ. ಈಗ ಯಾವಾಗ ಪ್ರಿಯರ್ ಸ್ಯಾಂಕ್ಷನ್ ಇಸ್ ಮಸ್ಟ್ ಅಂಡ್ ಶುಡ್ ಅಂತ ಆಗೋಯ್ತು, ಅಲ್ಲಿಂದ ಯಾವ ಅಧಿಕಾರಿಗಳಿಗೂ ಕೇರೇ ಮಾಡ್ತಾ ಇಲ್ಲ, ಭಯನೇ ಇಲ್ಲ. ಅವ್ರಲ್ಲಿ ಆಕ್ಷನ್ ತಗೊಳಕ್ಕಾಗಲ್ವಲ್ಲ. ಆಕ್ಷನ್ ತಗೊಳ್ಳೋನು ಕಳ್ಳ ಆಗಿದ್ದಾಗ ಅವ್ನ ಇವ್ರ ಮೇಲೆ ಬರಿಬೇಡ ಅಂತ ಹೇಳ್ತಾನೆ. ಅವಾಗ ನಾವು ಎಲ್ಲಿ ಇಟ್ಕೊಂಡು ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡು ಹೋರಾಟ ಮಾಡೋದು? ಆ ರೆಕಾರ್ಡ್ಸ್ಗಳು ಮತ್ತೆ ಲೇಟ್ ಆಗ್ತಾ ಮತ್ತೆ ಆಯಸ್ ಕಮ್ಮಿ ಆಗುತ್ತಾ ಟ್ಯಾಂಪರ್ ಮಾಡಿ ರೆಕಾರ್ಡ್ಸ್ ನ ಎವಿಡೆನ್ಸ್ ರೆಡಿ ಮಾಡ್ತಾರೆ. ಸೊ ಹಂಗಾಗಿ ಕಳ್ಳಾಧಿಕಾರಿಗಳು ಸೇಫ್ ಆಗ್ತಿದ್ದಾರೆ. ಸೊ ಇಲ್ಲಿ ನಾವು ಮೇನ್ ಫೋಕಸ್ ಮಾಡ್ಬೇಕಿರೋದು, ಆದ್ರೂ ಕೆಲವೊಂದು ಲೂಪ್ ಹೋಲ್ಸ್ ಬಿಟ್ಟಿರ್ತಾರೆ. ಯಾರು ಕಳ್ಳರಾದ್ರೂ ಈಗ ಎವಿಡೆನ್ಸಸ್ ಅಕಸ್ಮಾತ್ ಅಧಿಕಾರಿಗಳು ಈ ಕೆಳದಂತ ಅಧಿಕಾರಿ ಏನು ತಪ್ಪು ಮಾಡಿರ್ತಾನೆ, ಸೊ ಮೇಲಧಿಕಾರಿ ಅವನ ಮೇಲೆ ಯಾವ ಕ್ರಮ ತಗೊಳ್ಳಲ್ಲ, ಆಕ್ಷನ್ ತಗೊಳಕ್ ಬಿಡಲ್ಲ, ಆಗ ಅವನ ವಿರುದ್ಧ ಇವರೆಲ್ಲ ಅವಾಯ್ಡ್ ಮಾಡಿ ಬೇರೆ ನಾವು ಕೋರ್ಟ್ಗೆ ಏನಾದ್ರು ಹೋಗ್ಬೋದಾ? ಯಾವ ತರ ಅದು? ಕೋರ್ಟಿಗೆ ಹೋಗ್ಬೋದು. ಅವ್ರ ಮೇಲೆ ಲೋಕಾಯುಕ್ತಗೆ, ಲೋಕಲ್ ಬಾಡೀಸ್, WP ಲೋಕಲ್ ಬಾಡೀಸ್ ಅಂತಾನೆ ಅವ್ರಿಗೆ ಒಂದು ಕ್ಲಾಸಿಫಿಕೇಶನ್ ಇರುತ್ತೆ. ಗವರ್ಮೆಂಟ್ ಅಫಿಷಿಯಲ್ಸ್ ಅಗೇನ್ಸ್ಟ್ ಹೋಗಿ ಅವ್ರಿಗೆ ಮ್ಯಾಂಡಮಸ್, ರಿಟ್ ಆಫ್ ಮ್ಯಾಂಡಮಸ್ ಅಂತಂದ್ರೆ, ಈಗ ನಾವು ಈ ಗವರ್ಮೆಂಟ್ ಅಧಿಕಾರಿಗಳಿಗೆ ಏನವರು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಅವ್ರು ಏನು ಕಾರ್ಯ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಮಾಡದೆ ಹೋದಾಗ ಅವ್ರ ಮೇಲೆ ಒಂದು ರಿಟ್ ಇರುತ್ತೆ. ಅಂದ್ರೆ 5 ರಿಟ್ ಇದೆ ನಮಗೆ, ಫಂಡಮೆಂಟಲ್ ರೈಟ್ಸ್ ನ ಚಲಾಯಿಸಲಿಕ್ಕೆ 5 ರಿಟ್ ಇದೆ. ಅದರಲ್ಲಿ ಒಂದು ರಿಟ್ ಆಫ್ ಮ್ಯಾಂಡಮಸ್ ಅಂತ. ನಾವು ಹೈಕೋರ್ಟ್ಗೆ ಹೋಗಿ ಅವ್ರ ಮೇಲೆ ಡೈರೆಕ್ಷನ್ ತಂದು ಹಿಂಗ್ ಮಾಡ್ತಿದ್ರೆ ಇವ್ರು ಡೈರೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ತರಬಹುದು. ಅವ್ರೇನಾದ್ರು ಅದನ್ನ ಒಬೆ ಮಾಡಿಲ್ಲ ಅಂತಂದ್ರೆ ಅದೇ ಕೋರ್ಟ್ ಮುಂದೆ ಕಂಟೆಂಪ್ಟ್ ಪಿಟಿಷನ್ ಜಾರಿ ಆಗುತ್ತೆ. ಅದ್ರಲ್ಲಂತೂ ಅವ್ರಿಗೆ ಹೆವಿ ಫೈನ್ ಬಿಡ್ಬೋದು, ಸಸ್ಪೆನ್ಷನ್ ಆಗ್ಬೋದು, ಇಲ್ಲ ಅಂತಂದ್ರೆ ಅಪಾಲಜಿ ಲೆಟರ್ ಬರ್ಸ್ಕೊಂಡು ಅದನ್ನ ಕಾಂಪ್ರಮೈಸ್ ಮಾಡ್ತಾರೆ. ಓಕೆ, ಅದು ನಾವು ಕೊಡೋ ಕಂಪ್ಲೇಂಟ್ ಅದ್ರಲ್ಲಿ ಆ ಶಕ್ತಿ ಇರಬೇಕು. ಸುಳ್ಳು ಕೊಟ್ಟಂಗೆ ನಿಮ್ಗೆ ರಿಪೀಟ್ ಆಗುತ್ತೆ.